ಹಾಯ್, ಇಲ್ಲಿ ನಾನು ನನ್ನ ಓಲ್ಡ್ ಬ್ಲೌಸನ್ನು ರೀಫಿಟ್ಟಿಂಗ್ ಮಾಡ್ತಾಯಿದ್ದೀನಿ, ರೀಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ರೀಸನ್ ಅಂತ ಹೇಳಿದರೆ ಏಜ್ ಆಗ್ತಾ ಇದ್ದ ಹಾಗೆ ಬೇಡ, 1 ವರ್ಷ ಹಳೆ ಬ್ಲೌಸ್ ಕೂಡ ನೆಕ್ಸ್ಟ್ ಇಯರ್ ಸ್ವಲ್ಪ ಫಿಟ್ಟಿಂಗಲ್ಲಿ ವೇರಿಯೇಷನ್ ಬಂದಿರುತ್ತೆ. ಅಂಥದ್ರಲ್ಲಿ ಇದು 6 ವರ್ಷ ಹಿಂದಿನ ಬ್ಲೌಸು, ಆದರೆ ಯೂಸ್ ಮಾಡಿ ತುಂಬ ಕಡಿಮೆ 1 or 2 ಟೈಮ್ ನಾನು ಈ ಸಾರಿ ಮತ್ತು ಬ್ಲೌಸ್ ಯೂಸ್ ಮಾಡಿದ್ದೆ. ಇಲ್ಲೇನಾಗಿದೆ, ಇಷ್ಟೇ ಸಣ್ಣ ನೋಡಿ, ಇಷ್ಟೇ ಶಾರ್ಟ್ ಇರುವಂಥ ಸ್ಲೀವ್ಸ್ ಇದ್ರದ್ದು. ಆವಾಗ ಆ ಸ್ಟೈಲ್ ಇತ್ತು, ಅದಕ್ಕೆ ನನಗೆ ಶಾರ್ಟ್ ಸ್ಲೀವ್ಸ್ ಅಂದರೆ ತುಂಬ ಇಷ್ಟ ಇತ್ತು, ಸ್ಟಿಚ್ ಮಾಡಿಕೊಂಡೆ. ಈಗ ಸ್ಟೈಲ್ ಚೇಂಜ್ ಆಗಿದೆ, ಅದಕ್ಕೋಸ್ಕರ ಈ ಬ್ಲೌಸನ್ನು ಬಿಚ್ಚಿ ನಾನೇನು ಮಾಡಿದ್ದೀನಿ, ಬ್ಯಾಕ್ ಸೈಡ್ ಲೆಂತ್ ಜಾಸ್ತಿ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಏಜ್ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಫ್ಯಾಟ್ನೆಸ್ ಬರ್ತಾ ಹೋಗುತ್ತಲ್ಲ, ಹಾಗಾಗಿ ಸ್ವಲ್ಪ ಬ್ಲೌಸ್ ಲೆಂತ್ ಕಡಿಮೆ ಆಯಿತು. ಅದಕ್ಕೋಸ್ಕರ 2 ಇಂಚ್ ಎಕ್ಸ್ಟ್ರಾ ಇನ್ನು ಕ್ಲಾತ್ ಹಾಕಿಬಿಟ್ಟು ಲೆಂತ್ ಜಾಸ್ತಿ ಮಾಡಿದೆ. ಹಾಗೆ ಫ್ರಂಟ್ ಕೂಡ ಹಾಗೆ ಆಯಿತು ನೋಡಿ. ಲಾಸ್ಟ್ ಆವಾಗ ನಾನು ಎಮರ್ಜೆನ್ಸಿಗಾಗಿ ಹೊಲಿದಿರೋ ಕ್ಲಾತ್ ಆಗಿರೋದ್ರಿಂದ ಒಳಗಡೆ ಪಿಂಕ್ ಕಲರ್ ಹಾಕಿದ್ದೆ. ಈಗ ಸೇಮ್ ಕಲರ್ ಕ್ಲಾತ್ ಇತ್ತು, ಅದನ್ನೇ ನಾನು ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಇಷ್ಟು ಅಗಲ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಫ್ರಂಟ್ ಪಟ್ಟಿ ಇದೆಯಲ್ಲ, ಅದು ಅದಕ್ಕೆ ಇರೋದು, ಅದನ್ನೇ ಅಟ್ಯಾಚ್ ಮಾಡಿಕೊಂಡೆ. ಅಂತೂ ಇಂತೂ 2ರಿಂದ 3 ಇಂಚ್ವರೆಗೆ ಲೆಂತ್ ಜಾಸ್ತಿ ಮಾಡಿಕೊಂಡು ಬ್ಯಾಕ್ ಸೈಡ್ ಏನು ನೆಕ್ ಡಿಸೈನ್ ಸ್ವಲ್ಪ ಚೇಂಜ್ ಆಯಿತು. ಯಾಕೆಂತ ಕೇಳಿದ್ರೆ ಪೈಪಿಂಗ್ ಕೂಡ ಸ್ಟಿಚ್ ಮಾಡಿದೆ. ಆಮೇಲೆ ಸ್ವಲ್ಪ ಫ್ಯಾಟ್ ಬೇಕಾಗಿರೋದ್ರಿಂದ 1-2 ಇಂಚ್ ಅಗಲ ಮಾಡಿಕೊಂಡೆ. ಹಾಗೆ ಕ್ಲಾತು ಉಳಿದಿದ್ರೂ ಕೂಡ ಸ್ವಲ್ಪ ಸ್ಲೀವ್ಸಿಗೆ ಇರಲಿಲ್ಲ, ಹಾಗಾಗಿ ನಾನು ನೆಟ್ ಫ್ಯಾಬ್ರಿಕನ್ನು ತೊಗೊಬಂದುಬಿಟ್ಟು ನೆಟ್ ಸ್ಲೀವ್ಸಲ್ಲಿ ಫ್ರಿಲ್ ಸ್ಲೀವ್ಸನ್ನು ಮಾಡಿಕೊಂಡು ಆಲ್ರೆಡಿ ಇದ್ದಂತಹ ಸ್ಲೀವ್ಸನ್ನು ಬಾಟಮಿಗೆ ಹಾಕಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಿಮ್ಮ ಬ್ಲೌಸ್ ಏನಾದರೂ ವೇರಿಯೇಷನ್ ಆಗಿದರೆ, ನೀವೇ ಸ್ಟಿಚ್ ಮಾಡ್ತೀರಾ, ಟ್ರೈ ಮಾಡ್ತೀರಾ, ಒಂದು ಮಷಿನ್ ಇದೆ ಅಂತ ಹೇಳಿದರೆ ಈ ರೀತಿ ನಿಮ್ಮ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಕೋಬೋದು, ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಹಾಗೆ ನಾನೇನು ಮಾಡಿದೆ, ಇಲ್ಲಿ ಫ್ರಿಲ್ಸನ್ನು ರೆಡಿ ಮಾಡಿಕೊಂಡು ಸ್ಲೀವ್ಸ್ ಶೇಪ್ ಕೊಟ್ಟು ಕೆಳಗಡೆ ನಾನು ಆಲ್ರೆಡಿ ಇದ್ದಂತಹ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿದೆ. ಡಿಸೈನ್ ಬ್ಯೂಟಿಫುಲ್ಲಾಗಿ ಬಂತು. ನೀಟಾಗಿ ಅಟ್ಯಾಚ್ ಮಾಡಿ ಇಟ್ಕೊಂಡೆ. ಹಾಗಾಗಿ ತುಂಬ 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 ಚೆನ್ನಾಗಿದೆ. ಸಾರಿನೂ ಕೂಡ ಚೆನ್ನಾಗಿದೆ, ಹಾಗಾಗಿ ಬ್ಲೌಸು ಅಷ್ಟೇ ಚೆನ್ನಾಗಿದೆ. ಅಷ್ಟು ವರ್ಷ ಆಗಿದ್ದರೂ ಕೂಡ ಒಂದು ಸಾರಿನೂ ಯೂಸ್ ಮಾಡಿಲ್ಲ ಅನ್ನೋ ಥರ ಇತ್ತು. ಬಟ್ ಯೂಸ್ ಮಾಡಿದ್ದು 1-2 ಸಾರಿ ಅಷ್ಟೇ ಅಲ್ವಾ, ಹಾಗಾಗಿ ಅಂತೂ ಇಂತೂ 2 ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ಎತ್ತಿಟ್ಕೊಂಡೆ. ಹಾಗೆ ನೋಡಿ, ಈ ರೀತಿ ಬಂದಿದೆ, ತುಂಬ ಬ್ಯೂಟಿಫುಲ್ಲಾಗಿ ಬಂತು. ಯಾಕಂತ ಹೇಳಿದರೆ ಹಾಕುವಾಗ ಖುಷಿ ಅನಿಸುತ್ತೆ. ಬ್ಲೌಸು ಆ್ಯಕ್ಚುಲಿ ಕುಂಬಾರ ಲಟ್ಮಡಿಕೆ ಅಂತ ಹೇಳ್ತಾರೆ. ಈಗ ಅದೇ ಗೊತ್ತಾ ನಿಮಗೆ? ಗೊತ್ತಿರಲೇಬೇಕು, ಯಾಕಂದರೆ ಎಲ್ಲ ಟೇಲರ್ಸು ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ನನ್ನ ಬಟ್ಟೆ ಹೊಲ್ಕೊಳ್ಬೇಕು ಅಂತ ಹೇಳಿದ್ರೆ ನಂಗೆ ಟೈಮೇ ಇರೋಲ್ಲ, ಅದೇ ಪ್ರಾಬ್ಲಮ್. ಹಾಗಾಗಿ ಎಲ್ಲ ಬಟ್ಟೆಗಳು ಹಾಗೆ ಬಿದ್ದಿದೆ. ಒಂದೊಂದಾಗಿ ಈಗ ಸ್ಟಿಚ್ ಮಾಡ್ಕೊಳ್ಳೋ ಪ್ಲ್ಯಾನ್ ಮಾಡ್ತಾಯಿದ್ದೇನೆ ನೋಡಿ. ಫೈನಲಿ ಆಗಿ ಬ್ಲೌಸ್ ಈ ರೀತಿಯಲ್ಲಿ ರೆಡಿ ಆಯಿತು. ಪ್ಯಾಚ್ ವರ್ಕ್ ಆಗಿದೆ ಅನ್ನೋಕ್ಕೆ ಸಾಧ್ಯವೇ ಇಲ್ಲ, ತುಂಬ ಬ್ಯೂಟಿಫುಲ್ಲಾಗಿ ಈ ರೀತಿಯಲ್ಲಿ ರೆಡಿ ಆಯಿತು ಬ್ಲೌಸ್. ನಿಮ್ಮ ಬ್ಲೌಸ್ ಏನಾದರೂ ಹೀಗೆ ಆಗಿದ್ದರೆ ಈ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳಿ. ಈಗ ಫ್ಯಾಷನೇಬಲ್ ಫ್ಯಾಬ್ರಿಕ್ ಸಿಗ್ತಾ ಇದೆ, ಹಾಗಾಗಿ ಸ್ಲೀವ್ಸ್ ಪ್ರಾಬ್ಲಮ್ಸ್, ಮ್ಯಾಕ್ಸಿಮಮ್ ಸ್ಲೀವ್ಸ್ ಮತ್ತು ಲೆಂತಲ್ಲಿ ಪ್ರಾಬ್ಲಮ್ ಬರುತ್ತೆ. ಇದಕ್ಕೆ ನಾನು ಡೈರೆಕ್ಟ್ ಪಟ್ಟಿಯನ್ನು ಈ ರೀತಿ ಹಚ್ಚಿದ್ದೀನಿ. ಆದರೆ ಫ್ರಿಲ್ಸನ್ನು ಅಟ್ಯಾಚ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಆಲ್ರೆಡಿ ನಾನು ಒಂದು ಬ್ಲೌಸಿಗೆ ಕೂಡ ಫ್ರಿಲ್ಸನ್ನು ಅಟ್ಯಾಚ್ ಮಾಡಿ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ಎಲ್ಲ ಟೈಮಲ್ಲೂ ಬಟ್ಟೆ ನಮಗೆ ಸಿಕ್ಕಿರಲ್ಲ. ಈ ಬ್ಲೌಸಿಂದು ಬಟ್ಟೆಯನ್ನು ಗೊತ್ತಿದ್ಕೊಂಡೇ ಎತ್ತಿಟ್ಟಿದ್ದೆ, ಸ್ವಲ್ಪ ಪ್ರಮಾಣದಲ್ಲಿ ಕ್ರಾಸ್ ಪೀಸ್ ಉಳಿದಿತ್ತು. ಈಗ ನಾನು ಒಂದು ಬೋ ಕೂಡ ಮಾಡೋಣ ಅಂತ ಬೋವನ್ನು ರೆಡಿ ಮಾಡಿಕೊಂಡೆ. ಬೋ ಮಿಡಲ್ ಟೈಮ್ ಮಾಡಲಿಕ್ಕೆ ಈ ರೀತಿಯಲ್ಲಿ ಲೂಪನ್ನು ರೆಡಿ ಮಾಡಿಕೊಂಡೆ. ಮಿಡಲಲ್ಲಿ ಈ ಫ್ಯಾಬ್ರಿಕನ್ನು ಬೋ ಶೇಪ್ ಕೊಟ್ಟುಬಿಟ್ಟು ಈ ರೀತಿಯಲ್ಲಿ ಸ್ಟಿಚ್ ಮಾಡಿಕೊಂಡು ಅಲ್ಲಿ ಲೂಪನ್ನು ಸ್ಟಿಚ್ ಮಾಡಿಕೊಳ್ಬೇಕು. ಫೈನಲಿಯಾಗಿ ಈ ಬೋವನ್ನು ಅಟ್ಯಾಚ್ ಮಾಡಿದ್ದಾಯಿತು ಬ್ಲೌಸಿಗೆ.
ನೋಡಿ ಹಾಗೆ ಸ್ಟೆಪ್ ರೀತಿಯಲ್ಲಿ ಬಂದಿರೋದ್ರಿಂದ ನೆಕ್ಕಿಂದ ಒಂದು ಡೋರಿಯನ್ನು ಇಟ್ಟು ರೆಡಿ ಮಾಡಿದೆ. ಬ್ಲೌಸ್ ಬಂದುಬಿಟ್ಟು ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಆಯಿತು. ಖುಷಿಯಾದ ವಿಚಾರ ಅಂತ ಹೇಳಿದರೆ ಹೇಗಪ್ಪ ಮಾಡೋದು ಅನ್ನೋ ಹಾಗೆ ಇರುವಾಗ ನನ್ನ ಬ್ಲೌಸ್ ಈಸಿಯಾಗಿ ರೆಡಿ ಆಯಿತು. ಆದರೆ ಟೈಮ್ ತುಂಬ ತೊಗೊಳ್ತು. ಏನು ಮಾಡಲಿ, ರೀಸ್ಟಿಚಿಂಗ್ ಮಾಡುವಾಗ ಎಲ್ಲ ಬಿಚ್ಚು ಮತ್ತು ಬೇಕಾದ ಹಾಗೆ ಸ್ಟಿಚ್ ಮಾಡಬೇಕಾಗತ್ತಲ್ಲ. ಈ ರೀತಿಯಲ್ಲಿ ರೀಸ್ಟಿಚಿಂಗ್ ಮಾಡಿರೋಂತಹ ಬ್ಲೌಸ್ ರೀಯೂಸ್ ಆಗ್ತಾಯಿದೆ. ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ, ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಸೂನ್.